ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈಗ ನಮ್ಮ ಭಾರತ ಸಿಕ್ಕಾಪಟ್ಟೆ ಡಿಜಿಟಲ್ ಇಂಡಿಯಾ ಆಗೋಗ್ಬಿಟ್ಟಿದೆ. ಅಂದರೆ ಎಲ್ಲಿ ಹೋದರೂ ಕೂಡ ನಾವು ಈ ಕ್ಯಾಶ್ ಅನ್ನೋದನ್ನು ಕ್ಯಾರಿ ಮಾಡೋದೇ ಇಲ್ಲ. ಬದಲಿಗೆ ನಾವು ಆನ್ಲೈನ್ನಲ್ಲಿ ಪೇಮೆಂಟ್ಗಳನ್ನು ಮಾಡೋದು ಹೆಚ್ಚಾಗ್ಬಿಟ್ಟಿದೆ. ನಾವು ಒಂದು ಚಿಕ್ಕ ಪಾನ್ ಶಾಪಿಗೆ ಹೋದರೂ ಕೂಡ ನಾವು ಆನ್ಲೈನ್ ಪೇಮೆಂಟನ್ನೇ ಮಾಡ್ತೀವಿ. ಯಾರಿಗಾದ್ರೂ ನಾವು ದುಡ್ಡನ್ನು ಕಳಿಸ್ಬೇಕು ಅಂದರೂ ಕೂಡ, ಅಥವಾ ₹1 ಚೇಂಜು ಅಥವಾ ₹2 ಚೇಂಜನ್ನು ಕೊಡಬೇಕು ಅಂದರೂ ಕೂಡ ನಾವು ಈ ಡಿಜಿಟಲ್ ಮುಖಾಂತರ ನಾವು ಪೇಮೆಂಟ್ಗಳನ್ನು ಮಾಡ್ತಿದ್ದೀವಿ. ಅಂದರೆ ನಾವು ಅಷ್ಟರ ಮಟ್ಟಿಗೆ ಡಿಜಿಟಲ್ ಇಂಡಿಯಾ ಆಗ್ಬಿಟ್ಟಿದೆ ನಮ್ಮ ಭಾರತ ಅಂತ. ಅಂದರೆ ನಾವು ಕೂಡ ಅಷ್ಟರ ಮಟ್ಟಿಗೆ ಈ ಡಿಜಿಟಲಿ ಪೇಮೆಂಟ್ಸ್ಗಳನ್ನು ಮಾಡೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಆ್ಯಂಡ್ ಇನ್ನು ಈ BMTC KSRTC ಬಸ್ಗಳಲ್ಲಿ ಓಡಾಡಬೇಕಾದ್ರೆ ಎಷ್ಟೋ ಬಾರಿ ನಾವು ಅಂದ್ಕೊಂಡಿರ್ತೀವಿ, ಯಪ್ಪ ಇಲ್ಲಿ ಕೂಡ QR ಕೋಡ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ. ಬಿಕಾಸ್ ಕಂಡಕ್ಟ್ರ್ ಹತ್ರ ಈ ಚಿಲ್ಲರೆ ಇಲ್ಲ ಅಂತ ಹೇಳಿಸ್ಕೊಂಡು ಸಾಕಾಗ್ಬಿಟ್ಟಿದೆಯಲ್ಲ ಅಂತ ಅಂದ್ಕೊಳ್ತಿದ್ದಂಗೆ ಈ BMTC KSRTCಯಲ್ಲೂ ಕೂಡ ಈಗ QR ಕೋಡನ್ನು ಲಭ್ಯ ಇದೆ. ಅಂದರೆ QR ಕೋಡ್ ಮುಖಾಂತರ ನೀವು ಟಿಕೆಟನ್ನು ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಎಷ್ಟೇ ಬಾರಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು BMTC ಬಸ್ನೋ ಅಥವಾ KSRTC ಬಸ್ನೋ ಹತ್ಬಿಟ್ಟಾಗ ಕಂಡಕ್ಟರ್ ಬಾಯಲ್ಲಿ ಬರೋದು ಒಂದೇ ಮಾತು, ನಮ್ಮ ಹತ್ರ ಚೇಂಜ್ ಇಲ್ಲ, ಚೇಂಜ್ ಕೊಡಿ, ಆಮೇಲೆ ಟಿಕೆಟ್ ಕೊಡ್ತೀವಿ ಅಂತ. ಸೊ ಇದಕ್ಕೆ ಕೊನೆಗೂ ಒಂದು ಪರಿಹಾರ ಸಿಕ್ತಲ್ಲಪ್ಪ ಅಂತ QR ಕೋಡನ್ನ ಯೂಸ್ ಮಾಡೋದಕ್ಕೆ ಈಗ ಶುರು ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ. ಆದರೆ ಈಗ BMTCಯಲ್ಲಿ ಇನ್ನೊಂದು ಹೊಸ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಪ್ಪ ಅಂದರೆ ಈ ಸರ್ವರ್ ಇಶ್ಯೂಸ್. QR ಕೋಡ್ ಏನೋ ಇದೆ, ಚಿಲ್ಲರೆ ಸಮಸ್ಯೆನೂ ಇಲ್ಲ. ಆದರೆ ಈ QR ಕೋಡ್ ಸರ್ವರ್ ಇಶ್ಯೂಸ್ ಈಗ ತುಂಬ ಜಾಸ್ತಿ ಆಗ್ತಾ ಇದೆ BMTC ಬಸ್ಗಳಲ್ಲಿ. ಈ ಕಡೆ ಕಂಡಕ್ಟರ್ಗೆ ಕ್ಯಾಶ್ ಕೊಟ್ಟು ಟಿಕೆಟ್ ತೊಗೊಳ್ಳೋಣ ಅಂದರೆ ಚಿಲ್ಲರೆ ಇಲ್ಲ ಅಂತಾರೆ. ಸರಿ, QR ಕೋಡ್ನ ಸ್ಕ್ಯಾನ್ ಮಾಡಿಬಿಟ್ಟು ಟಿಕೆಟ್ ತೊಗೊಳ್ಳೋಣ ಅಂದರೆ ಸರ್ವರ್ ಇಲ್ಲ ಅಂತಿದ್ದಾರೆ. ಈಗ ಎಲೆಕ್ಟ್ರಾನಿಕ್ ಟಿಕೆಟಿಂಗ್ ಮಿಷಿನ್ಸ್ ETM ಅಲ್ಲಿ ಈಗ ಒಂದು ಹೊಸದಾಗಿ ಡಿಸ್ಪ್ಲೇ ಆಗ್ತಿದೆ. ಅಂದರೆ ಆಲ್ ದಿ ವೇಸ್ ಏನಿದೆಯಲ್ಲ, ಎಲ್ಲ ರೀತಿಯಾದಂತಹ ಮಾರ್ಗಗಳು ಈಗ ಬಂದಾಗ್ಬಿಟ್ಟಿದೆ. ಇದು ವರ್ಕ್ ಆಗಲ್ಲ QR ಕೋಡು ಅನ್ನೋ ರೀತಿಯಲ್ಲಿ ಡಿಸ್ಪ್ಲೇ ಕೂಡ ಆಗ್ತಾ ಇದೆ. ಸೊ ಜನಕ್ಕೆ ಇದು ಒಂಥರ ಹೊಸ ಪರದಾಟ ಆಗೋಗ್ಬಿಟ್ಟಿದೆ. ಯಾರೆಲ್ಲ ಬಿಡಪ್ಪ QR ಕೋಡ್ ಇದೆಯಲ್ಲ, ನಾವು ಟಿಕೆಟ್ನ ತೊಗೊಳ್ಳಲ್ಲ ಅಂತ BMTC ಬಸ್ನ ಹತ್ತಾರೆ, ಅವ್ರಿಗೊಂದು ಹೊಸ ಪ್ರಾಬ್ಲಮ್ಮೇ ಇದು. ಆ್ಯಂಡ್ ಸಂಜೆ ಮೇಲೆ ಯಾರೆಲ್ಲ ಈ ಒಂದು BMTCಯಲ್ಲಿ ಟ್ರಾವೆಲ್ ಮಾಡ್ತಾರಲ್ಲ, ಅವ್ರಿಗೆ ಇದು ಒಂಥರ ಸಿವಿಯರ್ ಪ್ರಾಬ್ಲಮ್ ಆಗಿಬಿಡುತ್ತೆ. ಯಾಕಂದರೆ ಸಾಕಷ್ಟು ಜನ ಈ ಈವ್ನಿಂಗ್ ಟೈಮ್ನಲ್ಲಿ ಟ್ರಾವೆಲ್ ಮಾಡ್ತಿರೋದ್ರಿಂದ, ಸಾಕಷ್ಟು ಜನ QR ಕೋಡ್ಗಳನ್ನು ಯೂಸ್ ಮಾಡ್ತಿರೋದ್ರಿಂದ ಆಟೋಮೆಟಿಕಲಿ ಸರ್ವರ್ ಇಶ್ಯೂ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಆ ಸರ್ವರ್ ಇಶ್ಯೂ ಜಾಸ್ತಿ ಆದಾಗ ಪೇಮೆಂಟ್ಸ್ ಕೂಡ ಮಾಡೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ. ಸೊ ಇದರಿಂದ QR ಕೋಡ್ ಸಮಸ್ಯೆ ಕೂಡ ಜಾಸ್ತಿ ನಡೀತಾ ಇದೆ ಈಗ BMTC ಬಸ್ಗಳಲ್ಲಿ. ನೀವೇನಾದರೂ ಬಿಡು QR ಕೋಡ್ ಇದೆ, ಆನ್ಲೈನ್ ಪೇಮೆಂಟ್ ಮಾಡಿಬಿಡೋಣ ಅನ್ನೋ ಒಂದು ನೆಗ್ಲೆಕ್ಟ್ ವೇಯಲ್ಲಿ ಏನಾದರೂ ನೀವು ಬಸ್ಸನ್ನು ಹತ್ಕೊಂಡ್ರೆ ಎಲ್ಲಿ ಹತ್ತಿರ್ತೀರ ಅಲ್ಲೇ ವಾಪಸ್ ಇಳ್ಕೋಬೇಕಾಗತ್ತೆ. ಯಾಕಂದರೆ QR ಸಮಸ್ಯೆ ತುಂಬ ಜಾಸ್ತಿ ಇದೆ. ಸೊ BMTC ಬಸ್ನಲ್ಲಿ ಯಾರೆಲ್ಲ ಟ್ರಾವೆಲ್ ಮಾಡ್ತಿದ್ದೀರಾ, ಈ ಕಡೆ ಕ್ಯಾಶ್ನೂ ಸೇಫರ್ ಸೈಡ್ ಇಟ್ಕೊಂಡು ಹೋಗಿರಿ. ಆ್ಯಂಡ್ ಸಂಜೆ ಮೇಲೆ ಈ QR ಕೋಡ್ ಅನ್ನೋದು ಸಮಸ್ಯೆ ಆಗಿರೋದ್ರಿಂದ ನೀವು QR ಕೋಡ್ನಿಂದ ಟಿಕೆಟನ್ನು ಪರ್ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇದಕ್ಕೆ ಅಧಿಕಾರಿಗಳು ಕೂಡ ಸ್ವಲ್ಪ ಗಮನ ವಹಿಸಿ ಏನಾದರೂ ಆಲ್ಟರ್ನೇಟಿವ್ ಆಗಿ ಮಾಡಿದ್ರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್.